ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾಯಿದ್ದೀವಿ ಒಂದು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಮಾವಿನಕಾಯಿ ರಸಮ್ ಅಥವಾ ಅಪ್ಪೆ ಸಾರು. ನೀವು ಇದನ್ನು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲೆಲ್ಲ ಕುಡ್ದಿರ್ತೀರ. ಭಾಳ ರುಚಿಯಾಗಿರುತ್ತೆ. ಇದನ್ನು ಮನೇಲಿ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೆಷ್ಟು ಅದ್ಭುತವಾಗಿರುತ್ತೆ, ರುಚಿಯಾಗಿರುತ್ತೆ ಅಂದರೆ ನೀವು ಒಂದ್ಸಲಿ ಮಾಡಿದ್ರೆ ತಿರ್ಗಾ ಮಾಡ್ಕೊಂಡು ಕುಡಿಬೇಕು ಅನಿಸುತ್ತೆ. ಏಕೆಂದರೆ ಈಗ ಮಾವಿನಕಾಯಿ ಸೀಸನ್ ಅಲ್ವಾ, ತಿರ್ಗಾ ಮಾಡಿಕೊಂಡು ಕುಡಿಬೋದು. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು ಒಂದು ಉಪ್ಪಿನಕಾಯಿ ಹಾಕ್ತೀವಲ್ಲ ಆ ಮಾವಿನಕಾಯಿ ತೊಗೊಂಡಿದ್ದೀನಿ. ತೋತಾಪುರಿ ಸ್ವೀಟ್ ಇರುತ್ತೆ ಸ್ವಲ್ಪ, ಅದು ಚೆನ್ನಾಗಿರಲ್ಲ. ಇದು ಹುಳುಳಿಯಾಗಿ ಖಾರವಾಗಿರಬೇಕು ಕುಡಿಯೋಕ್ಕೆ. ಅದಕ್ಕೆ ಈ ಮಾವಿನಕಾಯಿನ ತೊಗೊಂಡಿದ್ದೀನಿ. ಈ ಮಾವಿನಕಾಯಿನ ಸಿಪ್ಪೆ ತೆಗೆದು ವಾಟೆ ತೆಗೆದು ಈ ಥರ ಸಣ್ಣ ಪೀಸಸ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ. ಖಾರಕ್ಕೆ ಒಂದು ಮೆಣಸಿನ್ಕಾಯಿನ ಮುರಿದು ಹಾಕ್ಕೋತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಒಂದು 2 ಹಾಕ್ಕೋಬೋದು. ಈಗ ಇದನ್ನು ನಾನು ಒಂದು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನೋಡ್ಕೊತಾ ಇರಬೇಕಾಗಿದೆ ಬೆಂದಿದೆಯಾ ಇಲ್ವೋ ಅಂತ. ಅದಕ್ಕೋಸ್ಕರ ಕುಕ್ಕರಲ್ಲಿ 3 ವಿಜಿಲು ಕೂಗಿಸ್ಕೊಂಬೋಣ. ಸುಲಭನಾಗಿ ಮಾಡ್ಬೋದು. ಇದಕ್ಕೆ ನಾನು 1 ಕಪ್ಪು ನೀರು ಹಾಕ್ಕೊಂಡು ಇದನ್ನು 3 ವಿಜಿಲ್ ಬರೋ ತನಕ ಕೂಗಿಸ್ಕೊಂಡು, ಈಗ ಕುಕ್ಕರ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮಾವಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಬೆಂದೋಗಿದೆ. ಪಾತ್ರೆಲಾರೆ ಇಷ್ಟೊಂದು ಬೆಂದೋಗಲ್ಲ, ಅದಕ್ಕೋಸ್ಕರ. ಈಗ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಈ ಮಾವಿನಕಾಯಿ ಮೆಣಸಿನ್ಕಾಯಿ ಅಂಥದನ್ನ ಹಾಕ್ಕೋತಾ ಇದ್ದೀನಿ. ನೀರು ಆಮೇಲೆ ಮಿಕ್ಸ್ ಮಾಡ್ಕೋಬೋದು ಅಂಥೇಳಿ. ಇದನ್ನು ನೈಸಾಗಿ ರುಬ್ಕೊಂಬರೋಣ. ನೋಡಿ ಇವಾಗ ಎಷ್ಟು ಪೇಸ್ಟ್ ಥರ ಆಗಿದೆ, ಕ್ರೀಮಿ ಥರ. ಈ ಥರ ಆಗಬೇಕು, ಚೆನ್ನಾಗಿರುತ್ತೆ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಸಾರಿಗೆ ಎಷ್ಟು ಹದ ಬೇಕೋ ಅಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಮಾಡೋ ರೆಸಿಪೀಸ್ದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ. ಇದು ನೋಡಿ, ಈಗ ಇದೆಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ 1 ಟೀ ಸ್ಪೂನು ಉಪ್ಪು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಟೀ ಸ್ಪೂನು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಹುಳಿ ಇರುತ್ತಲ್ವ, ಸ್ವೀಟಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಇದು ಪಕ್ಕದಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆಗೆ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಒಣಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಮನೆಯವರು ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.